ಯಾಕೆ ಕಳ್ತಿದ್ಯಾ? ನಮ್ಮ ಮಕ್ಕಳು ಅಲ್ಲಿ ಏನ್ ಮಾಡ್ತಾಳೆ ಏನು ಒಂದು ಗೊತ್ತಾಗಲ್ಲ ರೀ. ಯಾವಾಗ್ಲೂ ಯಾರ ಜೊತೆನೂ ಫೋನಲ್ಲಿ ಗುಸು ಮಾತಾಡ್ತಿರ್ತಾಳೆ. ಯಾರು ಅಂತ ಕೇಳಿದಕ್ಕೆ ನನ್ ಮೇಲೆ ರೇಗ್ತಾಳೆ ರೀ. ಹೀಗೆ ಮಾಡ್ತಿದ್ರೆ ಯಾರಾದ್ರೂ ಲವ್ ಮಾಡಿ ಅವನ ಜೊತೆ ಓಡೋಗ್ಬಿಡ್ತೀನಿ ಅಲ್ಲೂ. ನನಗೆ ಎಷ್ಟು ನೋವು ಆಗಲ್ಲ ನೀವೇ ಹೇಳಿ. ಶಮು, ನಿನಗೂ ಮಕ್ಕಳ ಜೊತೆ ಮಾತಾಡೋಕೆ ಬರಲ್ಲ ಕಣೆ. ನಾನು ಎಷ್ಟು ಸರ್ತಿ ನೀನು ಹೇಳಿದ್ದೀನಿ, ಮಕ್ಕಳ ಜೊತೆ ಮಾತಾಡುವಾಗ ತಾಳ್ಮೆಯಿಂದ ಮಾತಾಡು, ಕೂಗಾಡ್ಬೇಡ ಅಂತ. ನೀನು ಹೀಗೆ ಕೂಗಾಡಿದ್ರೆ ಅವ್ರ ಬಾಯಿಂದ ಹೀಗೆ ತಾನೇ ಉತ್ತರ ಬರೋದು. ನನ್ನ ನಿಮ್ಗೆ ಅರ್ಥ ಆಗಲ್ಲ ರೀ. ಅವಳು ನೋಡಿದ್ರೆ ಹಾಗೆ ಮಾಡ್ತಾಳೆ, ಇವಳು ನೋಡಿದ್ರೆ ಹೇಗೆ ಬಿಡ್ತಾಳೆ. ಹಬ್ಬ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಅಮೃತ ಜೀವನ ಅಂತೂ ಹಾಳಾಗೋಯ್ತು. ಇನ್ ಇವ್ರ ಜೀವನ ಹಾಗೆ ಆಗ್ಬಿಟ್ರೆ ಅಬ್ಬ ಅಮೃತ. ಅತ್ಯವ, ಚಂಚು, ನೀನ್ ಯಾಕವ ಇಲ್ಲಿಗೆ ಬಂದೆ? ಅತ್ಯವ, ಈ ಕ್ವಾಣೆಯಿಂದ ನೀವು ಮಾತಾಡೋದು ಕೇಳಿಸ್ತಿತ್ತು. ಬ್ಯಾರೆ ಏನಾದ್ರು ಸಹಾಯ ಬೇಕೇನೋ ಅಂತ ಕೇಳಕ್ ಬಂದೆ. ಈಗಷ್ಟು ರುದ್ರಮ್ಮವನ್ ಕ್ವಾಣೆ ಎಲ್ಲ ಸಿದ್ಧ ಮಾಡಿ ಬಂದಿದ್ದೀನಿ ನೋಡಿ. ಬಟ್ಟೆ ಮಡ್ಸ್ತೀವ್ನಿ. ರುದ್ರಮ್ಮವನ್ಗೆ ಏನೇನ್ ಸೇರಬೇಕೋ ಎಲ್ಲನೂ ನಾನೇ ಮಾಡ್ತೀನಿ. ನೋಡ್ದ ಅಕ್ಕಯ್ಯ, ನಮ್ ಚಂಚುಗೆ ರುದ್ರ ಅಂದ್ರೆ ಶಾನೆ ಇಷ್ಟ. ಅವನ್ ಕಂಡ್ರೆ ಜೀವನೇ ಬಿಟ್ಬಿಡ್ತಾಳೆ. ಅತಿವಾ, ನಿಮ್ಗೇನಾದ್ರು ಸಹಾಯ ಬೇಕಿತ್ತಾ? ನನಗೇನು ಬೇಡ ಕಣವ. ನನ್ ದ್ಯಾವ್ರಿಗೆ ಮಾತ್ರೆ ನುಂಗಿಸ್ಬೇಕು. ನಿಮ್ಮಪ್ಪಯ್ಯ ಒಬ್ಬನ ಕೈಲೇ ಆಗಕ್ಕಿಲ್ಲ. ಹೊಸಿ ನೋಡ್ಕೊ. ಆ ಟೀಚರ್ ಅಮ್ಮಂಗೆ ಬುದ್ಧಿ ಕಲಿಸ್ಬೇಕು. ಸರಿ ಅತಿವಾ. ಇನ್ನೇನ್ ಮಾಡ್ಲಿರಿ? ಅವಳು ಒಂಥರ ಅವತಾರ ಆಡಿದ್ರೆ ಇವಳು ಒಂಥರ ಅವತಾರ ಆಡ್ತಾಳೆ. ಯಾರನ್ನಂತ ನಿಭಾಯಿಸ್ಲಿ ನಾನು? ಇಬ್ರು ನನ್ನ ಮಾತೇ ಕೇಳಲ್ಲ ರೀ. ಶಮು, ನೀನು ಮುಂಗೋಪಿ ಕಣೆ. ಡಾಕ್ಟ್ರ್ ಹೇಳಿಲ್ವಾ ಲೋ BP, ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಡಿ ಅಂತ? ಯಾಕೆ ಎಲ್ಲ ವಿಚಾರ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊತೀಯ? ಯಾಕೆ ಅಂದ್ರೆ ಹೆಣ್ಮಕ್ಳ ತಾಯಿರಿ ನಾನು. ಅಮೃತ ಜೀವನ ಅಂತೂ ಹಾಳಾಗೋಯ್ತು. ಈ ಮಕ್ಳ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಒದ್ದಾಡ್ತಿದ್ರೆ ಇವರಿಬ್ರು ನನ್ನ ಮಾತೇ ಕೇಳಲ್ಲ ರೀ. ಎಲ್ಲ ಮಾತು ಕೇಳ್ತಾ ಇದೀನಲ್ಲಮ್ಮ. ನೀವೇ ಸುಮ್ಮನೆ ಸಣ್ಣ ವಿಷಯನೂ ದೊಡ್ಡದ್ ಮಾಡ್ಕೊಳ್ತೀಯ. ಯಾವುದೇ ಸಣ್ಣ ಮಾತು? ನೀನ್ ಹೀಗೆ ಆಡ್ತಿದ್ರೆ ಯಾರ ಜೊತೆ ಓಡ್ ಹೋಗ್ತೀನಿ ಅಂತ ಅಂತೆಲ್ಲ ಅದು ಸಣ್ಣ ಮಾತಾ? ನಾನು ನಿಜವಾಗ್ಲೂ ಓಡೋಗ್ತೀನ? ನೀನ್ ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೆ. ನಂಗೆ ಇರಿಟೇಟ್ ಆಗ್ತಿತ್ತು, ಅದಕ್ಕೆ ಮಾತಿದಂಗಂದೆ ಅಷ್ಟೇ. ನೋಡ್ ಮಕ್ಳೆ, ನಿನ್ಗೆ ಇದು ಬರೀ ಮಾತು ಅನ್ಸುತ್ತೆ, ಆದ್ರೆ ಈ ಮಾತು ಹೆತ್ತವ್ರಿಗೆ ಎಂಥ ನೋವು ಕೊಡುತ್ತೆ ಅನ್ನೋದು ಗೊತ್ತಾ ನಿಮ್ಗೆ? ಬಡವ್ರಿಗೆ ಮರ್ಯಾದೆ ಅನ್ನೋದೇ ಆಸ್ತಿ ಮಾ. ಈಗ ಏಕಾಏಕಿ ಯಾರ ಜೊತೆ ಓಡ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಮಮ್ಮನಿಗೆ ಟೆನ್ಷನ್ ಆಗದೆ ಇರುತ್ತಾ ಹೇಳು? ತಪ್ಪಾಯ್ತಮ್ಮ, ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಲ್ಲ. ಮಾತಾಡ್ಬೇಡ ನೀನು. ಎಲ್ರು ನನಗೆ ನೋವು ಕೊಡೋರೆ ಆಗೋದ್ರು. ಅವಳು ನೋಡಿದ್ರೆ ಸ್ಕೂಲ್ ಬಿಡು ಅಂದ್ರೆ ನನ್ನ ಮಾತೇ ಕೇಳಲ್ಲ. ಈ ಬೀಗ್ರು ಅಕ್ಷನ್ ಕಂಡ್ರೆ ಸಾಕು ಸಿಡಿಮಿಡಿ ಅಂತಾರೆ. ಏನ್ ಮಾಡ್ಲಿ ನಾನು? ನೀನು ನೆಟ್ಟಿಗೆ ಕಾಲೇಜ್ ಹೋಗ್ತಿಲ್ಲ, ರಜಾ ಹಾಕ್ತೀಯ, ಸುಳ್ಳು ಹೇಳ್ತೀಯ, ಏನ್ ನಡೆಸ್ತಾ ಇದೆ ಅಂತ ಗೊತ್ತೇ ಆಗ್ತಿಲ್ಲ. ರೀತಿ ನಿಮ್ಮ ಅಮ್ಮನ ಮಾತು ನಿಜಾನೇನಮ್ಮ? ನೋಡೋದಿಕ್ಕೆ ನೀನೇನಾದ್ರೂ ಪ್ರೀತಿ ಗೀತಿ ಅಂತ ಹೋದ್ರೆ ನಿಮ್ಮಮ್ಮನ ಎಡ ನೋಡ್ಬೇಕಾಗತ್ತೆ. ಯಾಕೆ ಹಿಂಗ್ ಮಾಡ್ಕೊಂಬಿಟ್ಟೆ ಮಗ? ನಿನ್ನ ಹೆಂಡ್ರು ನಿನ್ನ ಬಿಟ್ಬಿಟ್ಟು ಎಲ್ಲಿ ಹೊಟ್ಟೋದ್ಲು? ಅವಳಿಗೆ ನಿನ್ನ ಕಡೆ ನಿಗಾ ಮಾಡ್ಕೋದಕ್ಕಿಂತ ಅಧಿಕಾರ ಚಲಾಯಿಸೋದೆ ದೊಡ್ಡದಾಗೋಯ್ತು.
ನೀರು ಕುಡಿ. ನಿನಗೊಂದು ವಿಷಯ ಗೊತ್ತಾ? ಊರ್ನಾಗೆ ಈ ಸ್ಕೂಲ್ ಟೀಚರ್ ಬಂದಿದ್ಲಲ್ಲ, ಅವಳ ಮ್ಯಾಕೆ ಒಂದು ಆಪಾದನೆ ಬಂದದೆ. ನಮ್ಮೂರು ಈ ಸ್ಕೂಲ್ನಾಗಿನ ಒಂದು ಹೆಣ್ಣು ಮಗ ಕಾಣೆ ಆಗ್ಬಿಟ್ಟೈದಂತೆ. ಅದಕ್ಕೆ ಎಲ್ಲರೂ ಬಂದು ಭುವನೇಶ್ವರಿ ಹತ್ರ ದೂರು ಕೊಟ್ಟವ್ರೆ. ಈಗ ಏನಾದರೂ ಅವ್ ಮಗ ಸಿಕ್ಕದೆ ಹೋದ್ರೆ ನಿನ್ನ ಹೆಂಡ್ರು ಆ ಟೀಚರ್ ಅಮ್ಮನ ಸುಮ್ಕೆ ಬಿಡಕ್ಕಿಲ್ಲ. ಆ ಟೀಚರ್ ಅಮ್ಮನ್ ಕಂಡ್ರೆ ಭುವನೇಶ್ವರಿಗೆ ಸಾನೆ ಕೋಪ. ಇದು ಎಲ್ಲಿಗೆ ಹೋಗಿ ಮುಟ್ತದೋ ಏನೋ. ಬೈರೇಗೌಡ, ನನಗೆ ಆ ಹುಡುಗಿ ಸಾನೆ ಹಿಡಿಸಿದ್ಲು. ಅವತ್ತು ಭುವನೇಶ್ವರಿ ನಿನ್ನ ಮಗನಿಗೆ ಸ್ವಯಂವರ ಮಾಡಿದ್ಲಲ್ಲ, ನಿನ್ನ ಮಗನ ಕೈಯಾಗಿನ ಹಾರ ಜಾರಿ ಟೀಚರ್ ಅಮ್ಮನ ಕೊತ್ತಕ್ಕೆ ಬಿತ್ತು. ಅಂದ್ರೆ ಇದರ ಅರ್ಥ ಏನು? ಆ ಹುಡುಗಿ ಈ ಮನೆ ಸೊಸೆ ಆಯ್ತಾಳೆ ಅಂತನಾ? ಏನೇ ಹೇಳು ಬೈರೇಗೌಡ, ಆ ಹುಡುಗಿ ನಮ್ಮ ರುದ್ರನ್ಗೆ ಸರಿಯಾದ ಜೋಡಿ. ಅದೆಲ್ಲ ಆಯ್ತದೆ ಬಿಡು. ಓದಿರೋರ್ ತಲೆ ಕಂಡ್ರೆ ಈ ಭುವನೇಶ್ವರಿಗೆ ಆಗಕ್ಕಿಲ್ಲ. ಅದ್ರಾಗೂ ಈ ಹುಡುಗಿ ಭುವನೇಶ್ವರಿಗೆ ಸರಿಯಾಗಿ ಸಂದಾಗಿ ದಬಾಯಿಸ್ತಾಳೆ. ಹೋಗಿ ಹೋಗಿ ಇವಳು ಆ ಹುಡುಗಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಬತ್ತಾಳ. ಈಗ ಒಂದ್ ಮಗ ಕಾಣೆ ಆಗಿದೆ ಅಂತ ನ್ಯಾಯ ಪಂಚಾಯತಿ ಸೇರ್ಸೋಕೊಂಡವಳೆ.